ಮೂರನೇದು ಬಹಳ ಅದ್ಭುತವಾದಂಥದ್ದು ಯಾವ್ದಪ್ಪ ಅಂದ್ರೆ ತುಪ್ಪ. 2000 ವರ್ಷದ ಹಿಂದೆ ಚಾರ್ವಾಕ ಅಂತೇಳಿ ಒಬ್ಬ ತತ್ವಜ್ಞಾನಿ ಆಗೋದ. ಆತ ಒಂದು ಬಹಳ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ದ. ಏನ ಋಣಂ ಕೃತ್ವ ಘೃತಂ ಪೀಬೇತ್ ಅಂತ ಹೇಳ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ರಿ ಅಂತ ಹೇಳಿದ್ದು ಚಾರ್ವಾಕ. ಆದ್ರೆ 2000 ವರ್ಷಗಳ ಹಿಂದೆ ಭಾರತ ವಿಶ್ವಗುರು ಆಗಿತ್ತು. ಎಲ್ಲಾ ಕ್ಷೇತ್ರದೊಳಗೂ ನಾವೇ ನಂಬರ್ 1 ಇದ್ದಿದ್ವಿ. ಸಾಲ ಮಾಡುವಂತ ಪ್ರಶ್ನೆನೇ ಇರ್ಲಿಲ್ಲ. ಆದ್ರ ಈ ಗೋವಿನ ಮಹತ್ವನ್ನ ಹೇಳೋಕ್ಕಾಗಿ ಚಾರ್ವಾಕ ಏನ್ ಹೇಳ್ದ, ಋಣಂ ಕೃತ್ವ ಘೃತಂ ಪೀಬೇತ್, ಸಾಲ ಮಾಡಿದ್ರು ತುಪ್ಪ ತಿನ್ರಿ ಅಂತ ಹೇಳಿ. ಈಗ ಅನೇಕ ಸಂದರ್ಭಗಳು ನಾವೆಲ್ಲ ಸಾಲ ಮಾಡ್ತೀವಿ. ಆದ್ರೆ ಚಾರ್ವಾಕ ಹೇಳಿದ್ದೇನೆ ತುಪ್ಪದ ಸಲುವಾಗಿ ಸಾಲ ಮಾಡ್ರಿ ಅಂತ ಹೇಳ. ಅಷ್ಟು ಇಂಪಾರ್ಟೆಂಟ್. ಆರಾಮಾಗಿರಿ, ತುಪ್ಪದಿಂದ ಆರಾಮಾಗಿರ್ರಿ ಅಂತ ಹೇಳಿ. ಘೃತ ಅಂತೇಳಿ ಅಂತೀವಿ ನಾವು ತುಪ್ಪವನ್ನ, ಘೃತ. ಅದನ್ನು ಈಗ ಸದ್ಯ ಸಿಗ್ತಾ ಇರೋದೆಲ್ಲಾನು ಕೆಮಿಕಲಿ ಅಡಲ್ಟ್ರೇಟೆಡ್ ಅದ ಈಗ. ಸೊ ಆಯುರ್ವೇದ ಪ್ರಕಾರ ಅಥವಾ ನಮ್ಮ ಪಾರಂಪರಿಕ ಪದ್ಧತಿ ಏನಪ್ಪಾ ಅಂದ್ರೆ ಹಾಲನ್ನ ಕಾಯಿಸಿ ಮೊಸರು ಮಾಡಿ ಆ ಮೊಸರನ್ನ ಕಟ್ಟಿಗೆಲಿಂದ ನಾವು ಕಡದಾಗ, ಹೆಂಗ ಎಡಕ್ಕೆ ಬಲಕ್ಕೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗ ನಾವು ಕಡದಾಗ ಅವಾಗ ಬೆಣ್ಣೆ ಬರ್ತದ. ಆ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರ್ತದ. ಅಷ್ಟು ಮಾಡುವಂತಹ ಪೇಷನ್ಸ್ ಈಗ ಸದ್ಯ ಯಾರ ಬಲ್ನೂ ಇಲ್ಲ. ಒಬ್ಬನ ಹತ್ರ ಎಮ್ಮೆ ಅದಾವ, ಒಬ್ಬನ ಹತ್ರ ಆಕಳ ಅದಾವ ಅಂದ್ರೆ ಅವನಿಗೆ ಹೆಣ್ಣೆ ಕೊಡ್ತಾ ಇಲ್ಲ ಈಗ ಸದ್ಯ. ಹಾಲು ಮೊಸರು ತುಪ್ಪ ಮಾಡೋದಂತೂ ಬಹಳ ದೂರದ ವಿಷಯಗಳದು. ಆದ್ರೆ ತುಪ್ಪ ಅಂದ್ರೆ ಇದೇ ತುಪ್ಪ. ಆದ್ರೆ ಈಗ ನಾವೆಲ್ಲ ಸೇವಿಸ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ ಅದು ಕೆಮಿಕಲ್ ಆಯಿಲ್. ಅದು ಅನೇಕ ಡೈರಿಯವ್ರು ಏನ್ ಮಾಡ್ತಾ ಇದಾರ, ಹಸಿ ಹಾಲನ್ನ ತಗೊಂಡು ಅದ್ರೊಳಗಡೆ ಮಷಿನ್ ನ ಬಿಟ್ಟು ಅದು ಹಸಿ ಹಾಲಿನಿಂದ ಕ್ರೀಮ್ ತೆಗೆದು ಅದನ್ನ ಕಾಯಿಸಿ ತುಪ್ಪ ಅಂತೇಳಿ ಮಾರಾಟ. ಆ ತುಪ್ಪವನ್ನ ತಿಂದು ನಮ್ದೆಲ್ಲ ಈಗೇನು 3 ಬ್ಲಾಕೇಜ್ ಅವ ರೀ, 4 ಬ್ಲಾಕೇಜ್ ಅವ, 70%, 80% ಇವೆಲ್ಲ ಬ್ಲಾಕೇಜಸ್ ಯಾಕೆ ಬರ್ತಾ ಇದಾವ ಅಂದ್ರೆ ಈ ಕೆಮಿಕಲ್ ತುಪ್ಪದಲ್ಲಿ. ಮತ್ತೆ ಅವ್ರ ಅಲೋಪತಿ ಡಾಕ್ಟರ್ ಏನ್ ಹೇಳ್ತಾರೆ, ತುಪ್ಪ ತಿನ್ಬಾಡ್ರಿ ಅಂತೇಳಿ ಏನ್ ಹೇಳ್ತಾರ, ಅದು ಈ ಎಮ್ಮೆದಾಗ್ಲಿ ಅಥವಾ ಬೇರೆ ತುಪ್ಪ. ಆದ್ರೆ ಪಾರಂಪರಿಕ ಪದ್ಧತಿ, ನಮ್ದು ಹಳೆ ಪದ್ಧತಿ ಏನದ, ದೇಸಿ ಆಕಳ ಹಾಲು ಕಾಯಿಸಿ ಮೊಸರು ಮಾಡಿ ಕೈಯಿಂದ ಕಡೆದು ನಾವೇನೋ ತುಪ್ಪ ಮಾಡ್ತೀವಲ್ಲ, ಅದು ನೀವು ಎಷ್ಟು ತಿಂದ್ರು ಏನು ಪ್ರಾಬ್ಲಮ್ ಇಲ್ಲ. ನಾವು ಪ್ರತಿನಿತ್ಯ ಸೇವಿಸಿದ್ರು ನಮ್ಗೆ ಏನು ಸಮಸ್ಯೆ ಇಲ್ಲ. ನಮಗೆ ಗೋಪಾಲ್ ಭಾಯ್ ಸುತಾರಿ ಅವ್ರು ಹೇಳ್ತಾರೆ, ನಮ್ಮ ಮನೆ ಮಂದಿ ಎಲ್ಲ ತುಪ್ಪ ತಿಂತೀವಿ, ನಮ್ದು 1 ಗ್ರಾಮ್ ತೂಕನೂ ಜಾಸ್ತಿ ಆಗಿಲ್ಲ ಅಂತ ಹೇಳ್ತಾರೆ. ಗುಜರಾತ್ ಒಳಗ ಬನ್ಸಿ ಗಿರ್ ಗೋಶಾಲಾ ಅಂತೇಳಿ ಅವ್ರು ಮಾಡ್ತಾರೆ, ಗೋಪಾಲ್ ಭಾಯ್ ಸುತಾರಿ ಅವ್ರ ಮನೆ ಮಂದಿ ಎಲ್ಲ ತುಪ್ಪ ತಿಂತಾರಂತೆ ಎಷ್ಟೋ ವರ್ಷದಿಂದ. ಅವ್ರದ್ದು ಶರೀರದ 1 ಗ್ರಾಮ್ ತೂಕನೂ ಜಾಸ್ತಿ ಆಗಿಲ್ಲ. ನಂದು ಅಷ್ಟೇ. ನಾನು ಯಾವಾಗ ಗೊತ್ತಾಯ್ತು ರಾಜೀವ್ ಭಾಯ್ ಅವ್ರದ್ದು ಉಪನ್ಯಾಸ ಕೇಳ್ದ, ಅವ್ರ ಮಾತುಗಳನ್ನ ಕೇಳ್ದ, ದೇಸಿ ಆಕಳ ತುಪ್ಪನೇ ಸೇವಿಸ್ತಾ ಇದ್ದೀನಿ, ನನ್ನ ಶರೀರದೊಳಗೆ ಏನೂ ವ್ಯತ್ಯಾಸ ಆಗಿಲ್ಲ. ಬಹಳ ಲೈಟ್ ಆಗಿ ಫೀಲ್ ಮಾಡ್ಕೋತೀನಿ ಮತ್ತು ಆರೋಗ್ಯವಾಗಿದೆ. ತುಪ್ಪದ ಬಗ್ಗೆ ಚರಕೃಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಸ್ಮೃತಿ ಬುದ್ಧಜ್ಞ ಶುಕ್ರೌಜ ಕಫ ಮೇಧೋ ವಿವರ್ಧನಂ ವಾತ ಪಿತ್ತ ವಿಷೋನ್ಮಾದ ಶೋಷಾಲಕ್ಷ್ಮಿ ಜ್ವರಾಪಹಂ ಅಂತೇಳಿ ಈ ರೀತಿ ಬಹಳ ದೊಡ್ಡ ಒಂದು ಸೂತ್ರವನ್ನೇ ಚರಕ ಸಮಿತಿಯಲ್ಲಿ ನಾವು ಓದ್ಬಹುದು. ಅದರದ್ದು ಸರಳವಾದ ಅರ್ಥ ಏನು, ಸ್ಮೃತಿ ಮೆಮೊರಿ ಪವರ್, ನಮ್ಮ ಮೆದುಳಿನ ಟಾನಿಕ್ ಅದ, ಬ್ರೈನ್ ಟಾನಿಕ್ ತುಪ್ಪ ಅಂತ. ಸ್ಮೃತಿ ಬುದ್ಧಿ, ನಮ್ಮ ಮೆದುಳಿನ ಸಲುವಾಗಿ ಒಂದು ದೊಡ್ಡ ಔಷಧಿ ಇದೆ. ಮೆಮೊರಿ ಪವರ್ ಪ್ಲಸ್ ಬ್ರೈನ್ ಟಾನಿಕ್. ಕಫ ಮೇಧೋ ವಿವರ್ಧನ. ಆದ್ರೆ ಏನ್ ಹೇಳ್ತಾರೆ, ತುಪ್ಪ ತಿನ್ನೋದ್ರಿಂದ ಸ್ವಲ್ಪ ಕಫ ಜಾಸ್ತಿ ಆಗ್ತದೆ. ಕಫ ಅಂದ್ರೆ ಯಾವುದು, ತಲೆಬಾವು. ಅದಕ್ಕಾಗಿ ಆಯುರ್ವೇದ ಏನ್ ಹೇಳ್ತದೆ, ತುಪ್ಪ 14 ವರ್ಷ ತನಕ ತಿನ್ಬಾರದು. 14 ವರ್ಷ ಮೇಲ್ಪಟ್ಟವರೇ ತುಪ್ಪ ತಿನ್ಬೇಕು. ಕೃಷ್ಣ ದ್ವಾಪರ ಯುಗದಲ್ಲಿ ಬೆಣ್ಣೆಯನ್ನ ಕದ್ದ. ಅವ ಮಹಾವಿಷ್ಣುವಿನ ಅವತಾರ. ಅವ ಮುತ್ತು ರತ್ನ ಬೆಳ್ಳಿ ವಜ್ರ ಏನೂ ಕದ್ದಿಲ್ಲ, ಕದ್ದಿದ್ದು ಬೆಣ್ಣೆ. ಆ ಬೆಣ್ಣೆ ಕದ್ದು ಕಳ್ಳ ಅನ್ಸ್ಕೊಂಡ. ಆದ್ರೆ ಅವ ನಮ್ಮೆಲ್ಲರಿಗೆ ಒಂದು ಸಂದೇಶ ಕೊಟ್ಟ, ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಬೆಣ್ಣೆಯನ್ನು ತಿನ್ನಿಸ್ಬೇಕು. 14 ವರ್ಷದವರೆಗೆ ನಾವು ಎಷ್ಟು ಬೆಣ್ಣೆನ ಕೊಡ್ತೀವಿ ನಮ್ಮ ಮಕ್ಕಳಿಗೆ, ಅವ್ರಿಗೆ ಕೊನೆ ತನಕ ಈ ಕಣ್ಣಿನ ಸಮಸ್ಯೆ ಆಗ್ಲಿ, ಕಿವಿ ಸಮಸ್ಯೆ ಆಗ್ಲಿ, ಒಟ್ಟು ಈ ತಲೆ ಭಾಗದೊಳಗೆ ಯಾವುದೇ ರೋಗಗಳು ಬರಲ್ಲ. ಅದಕ್ಕೆ ಹಳೆ ಜನ, ನಾವು ಈಗಲೂ ಹಳ್ಳಿಗೆ ಹೋದೇವು ಅಂದ್ರೆ 70, 80, 90 ವರ್ಷದವರಿಗೆ ಚಶ್ಮಾ ಇಲ್ಲ, ಕಿವಿ ಸರಿಯಾಗಿ ಕೇಳಿಸ್ತಾವ, ಕಣ್ಣು ಸರಿಯಾಗಿ ಕಾಣಿಸ್ತಾವ, ನೆನಪಿನ ಶಕ್ತಿ ಚೆನ್ನಾಗದ. ಯಾಕಂದ್ರೆ ಅವ್ರು ತುಪ್ಪ ತಿಂತಿದ್ರು. ಸಣ್ಣವರಿದ್ದಾಗ ಬೆಣ್ಣೆ ತಿಂತಿದ್ರು. ಅದಕ್ಕೆ 14 ವರ್ಷದವರೆಗೆ ಬೆಣ್ಣೆ, 14 ವರ್ಷದ ನಂತರ ತುಪ್ಪ. ತುಪ್ಪ ತಿನ್ನೋದ್ರಿಂದ ಕಫ ಜಾಸ್ತಿ ಆಗ್ತದೆ. ಆದ್ರೆ ನಮ್ಮ ಶರೀರ ಏನಿದೆ ಅವಾಗ ಡೆವಲಪ್ ಆಗಿರ್ತದ. ಅವಾಗ ನಮ್ಗೆ ಜಾಸ್ತಿ ಸಮಸ್ಯೆಗಳು ಬರೋದು ಯಾವ್ದಪ್ಪ ಅಂದ್ರೆ ಪಿತ್ತದ. ವಾತ ಪಿತ್ತ ವಿಷ ಉನ್ಮಾದ ಅಂತೇಳಿ ಮುಂದುವರೆದು ಚರಕೃಷಿಗಳು ಹೇಳ್ತಾರೆ. ತುಪ್ಪ ತಿನ್ನೋದ್ರಿಂದ ವಾತ ಯಾವ್ದ್ರಿ, ಟೊಂಕದಿಂದ ಕಾಲಿನ ಭಾಗ. ವಾತದ ಸಮಸ್ಯೆಗಳು ಎಂದೂ ಬರಲ್ಲ ನಾವು ತುಪ್ಪ ತಿನ್ನೋದು. ಈ ನಮ್ಮ ಮೊಳಕಾಲೊಳಗೆ ಒಂದು ಲ್ಯೂಬ್ರಿಕೇಶನ್ ಇರ್ತದ, ಒಂದು ಜಿಗಿ ಪದಾರ್ಥ ಇರ್ತದೆ. ಅದು ವಯಸ್ಸಾದಂಗೆ ಏನಾಗ್ತದೆ, ಅದು ಒಣಗ್ತಾ ಹೋಗ್ತದೆ. ಅದು ಒಣಗಬಾರದು ಅಂತಂದ್ರೆ ನಾವು ತುಪ್ಪ ತಿಂತಾ ಹೋದ್ವಿ ಅಂದ್ರೆ 14 ವರ್ಷ ಮೇಲ್ಪಟ್ಟವ್ರು ನಾವೆಲ್ಲರೂ ತುಪ್ಪ ತಿಂತಾ ಹೋದೇವಿ ಅಂದ್ರೆ ಅಲ್ಲಿ ಡೆಪಾಸಿಟ್ ಆಗ್ತದೆ, FD. ನಾವು ಬ್ಯಾಂಕ್ ಅಕೌಂಟ್ ಒಳಗೆ ಏನು ದುಡ್ಡು ಇಡ್ತೀವಲ್ಲ, ಆ ರೀತಿ ಈ ನಮ್ಮ ಮೊಳಕಾಲೊಳಗ, ಇಲ್ಲಿ ನೀ ಒಳಗ, ಆ ಜಾಯಿಂಟ್ ಒಳಗ ಒಂದು ಜಿಗಿ ಪದಾರ್ಥ ಏನು ನಮ್ಮ ಮೂವ್ಮೆಂಟಿಗೆ ಎಲ್ಲ ಕಾಲು ಮಡ್ಚೋ ಸಲುವಾಗಿ ಏನ್ ಬೇಕು, ಅದು ಅಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ, ಭರ್ತಿ ಆಗ್ತಾ ಹೋಗ್ತದೆ.
ಹೀಗಾಗಿ ಇನ್ನೂ ಅನೇಕರು ವಯಸ್ಸಾದವರು ಹಳ್ಳಿ ಒಳಗೆಲ್ಲ 70-80 ವರ್ಷದವ್ರು ಆರಾಮಾಗಿ ಓಡಾಡ್ಕೊಂಡು ಅವ್ರದೆಲ್ಲ ಕೆಲಸಗಳು ಮಾಡ್ತಾರೆ. ಆದ್ರೆ ಹಳ್ಳಿ ಒಳಗೆ ನೋಡ್ರಿ 15-20 ವರ್ಷದ ಯುವಕ ಯುವತಿಯರು ಒಂದು 200-300 ಮೀಟರ್ ನಡೆದ್ರಂದ್ರ ಕೈಕಾಲು ನೋವು ಅಂತೇಳಿ ಕೂಡ್ತಾರೆ, ಓಡಾಡಕ್ಕಾಗಲ್ಲ. 25-30 ವರ್ಷನವರಿಗೆಲ್ಲ ಸಾಕಷ್ಟು ಈ ವಾತದ ಸಮಸ್ಯೆಗಳು, ಮೊಳಕಾಲ ಪಾದ ಉರಿಯೋದು, ಇಂಥವೆಲ್ಲ ಬಹಳಷ್ಟು ರೋಗಗಳನ್ನ ನಾವು ನೋಡ್ತಾ ಇದ್ವಿ. ಹೀಗಾಗಿ ಇದು ಬರಬಾರ್ದಂದ್ರೆ ಏನು, ನಾವು ತುಪ್ಪವನ್ನ ತಿನ್ಬೇಕು. ಘೃತ, ಗೋವಿನ ತುಪ್ಪವನ್ನ ನಾವೆಲ್ಲರೂ ಸೇವಿಸ್ಬೇಕು. ವಾತ ಪಿತ್ತ, ಅಂದ್ರೆ ವಾತ ಸಮಸ್ಯೆನೂ ನಮ್ಗೆ ಎಂದೂ ಬರಲ್ಲ ತುಪ್ಪ ತಿನ್ನೋದ್ರಿಂದ. ಪಿತ್ತ ಇದು ನಾವೆಲ್ಲರೂ ಊಟದಲ್ಲಿ ಸಾಮಾನ್ಯ ನೋಡ್ತೀವಿ, ಮೊದಲನೇ ತುತ್ತು ಅನ್ನದೊಳಗೆ ಒಂದ್ ಸ್ವಲ್ಪ ತುಪ್ಪ ಸೇವಿಸಿ ಅದನ್ನ ನುಂಗ್ತೀವಿ. ಈ ಜಠರಾಗ್ನಿಯನ್ನ ಅದೇನ್ ಮಾಡ್ತದೆ, ಪ್ರಕೋಪ ಮಾಡ್ತದೆ, ಉದ್ವಿಗ್ನ ಮಾಡ್ತದೆ. ಹೊಟ್ಟೆಯೊಳಗೆ ನಮ್ಗೆ ಹಸುವಾದಾಗ ಏನಾಗ್ತದೆ, ಒಂದು ಅಗ್ನಿ ಪ್ರಜ್ವಲನ ಆಗ್ತದೆ. ನಾವು ಒಂದ್ ಸ್ವಲ್ಪ ತುಪ್ಪ, ಎಲ್ಲಕ್ಕಿಂತ ಮೊದಲು ನಮ್ಮ ಆಯುರ್ವೇದದ ಪ್ರಕಾರ ಏನದ, ಹಿಂದೆ ಎಲ್ಲ ಮಾಡೋರು ಏನೋ ಹಳೆಯ ಪದ್ಧತಿ ಪ್ರಕಾರ ಮೊದಲು ತುಪ್ಪ ಸೇವಿಸ್ಬೇಕು. ಅದಕ್ಕೆ ಒಂದು 4 ಕಾಳ ಅನ್ನದೊಳಗ ಒಂದ್ ಸ್ವಲ್ಪ ತುಪ್ಪ ಸೇವಿಸಿ ಅದನ್ನ ನುಂಗು ಬಿಡ್ತೀವಿ. ಆ ತುಪ್ಪ ಒಳಗೆ ಹೋಗೋಣ ಏನಾಗ್ತದೆ, ಅಗ್ನಿ ಪ್ರಜ್ವಲನ ಮಾಡ್ತದೆ. ಆಮೇಲೆ ನಾವು ಊಟ ಮಾಡಿದೆಲ್ಲ ಜೀರ್ಣ. ಅದಕ್ಕೆ ವಾತ ಪಿತ್ತ ವಿಷ ಉನ್ಮಾದ. ವಿಷ ಅಂದ್ರೆ ಏನು, ನಾವೀಗೆಲ್ಲ ಈ ರಾಸಾಯನಿಕ ಕೃಷಿ ಪದ್ಧತಿಯಿಂದ ಬೆಳೆದಂತಹ ಆಹಾರವನ್ನ, ತರಕಾರಿಯನ್ನ, ಹಣ್ಣುಗಳನ್ನ ನಾವು ಸೇವಿಸ್ತಾ ಇದ್ದೀವಿ. ಅದರಿಂದ ನಮ್ಮ ಶರೀರದೊಳಗ ವಿಷ ಸೇರ್ತಾ ಹೋಲ್ಲ. ಎಷ್ಟು ವಿಷ ಸೇರ್ಲತ್ತದಪ್ಪ ಅಂದ್ರೆ ಎವ್ರಿ ಇಯರ್ 100 mg 100 ಮಿಲಿಗ್ರಾಮ್ ವಿಷ ನಮ್ಮ ಬಾಡಿ ಒಳಗೆ ಸೇರ್ಲತ್ತ. ಪ್ರತಿ ವರ್ಷ ನಾವು ಅಕ್ಕಿ ತಿಂತೀವಿ, ಗೋಧಿ ತಿಂತೀವಿ, ಬೇರೆ ಎಲ್ಲ ಏನೇನೋ ಆಹಾರ ಧಾನ್ಯಗಳನ್ನ ತಿಂತೀವಿ. ನಾವು ಸೇವಿಸ್ತಾ ಇರೋ ಆಹಾರ ಇವತ್ತು ಫುಲ್ಲಿ ಟಾಕ್ಸಿಕ್, ಅದು ವಿಷಪೂರಿತವಾದಂತಹ ಆಹಾರವನ್ನ ನಾವು ಸೇವಿಸ್ತಾ ಇದ್ವಿ. ಆ ಶರೀರದಲ್ಲಿ ಸೇರ್ಕೊಂಡಂತಹ ವಿಷವನ್ನ ಕಿತ್ತಿ ಹೊರಗೆ ಹಾಕುವಂತಹ ಅದ್ಭುತ ಶಕ್ತಿ ಗೋವಿನ ತುಪ್ಪಕ್ಕದ. ಚರಕ ಋಷಿಗಳ ಹೇಳ್ತಾ ವಾತ ಪಿತ್ತ ವಿಷ ಉನ್ಮಾದ. ಉನ್ಮಾದ ಅಂದ್ರೆ ಈ ಮೆದುಳಿನ ರೋಗಗಳು, ಮಾನಸಿಕ ರೋಗಗಳಿಗೆ ಉನ್ಮಾದ ಅಂತ ಹೇಳಿ. ವಿಷ, ನಾನೇನಾದ್ರೂ ಒಂದು 100 mg ಪಾಯ್ಸನ್ ಈಗ ಸದ್ಯ ತಿಂದ ಅಂದ್ರೆ 5 ನಿಮಿಷದೊಳಗೆ ಇಲ್ಲೇ ವಿಲಿ ವಿಲಿ ಒದ್ದಾಡಿ ಸತ್ತು ಹೋಗ್ತೀನಿ. ಅಂದ್ರೆ ಒಬ್ಬ ವ್ಯಕ್ತಿ ಸಾಯೋಕ್ 100 mg ವಿಷ ಸಾಕು. ಅಷ್ಟೇ ಪ್ರಮಾಣದ ವಿಷವನ್ನ ನಾವೆಲ್ಲರೂ ಸೇವಿಸ್ತಾ ಇದ್ದೀವಿ. ಡೈರೆಕ್ಟ್ ಆಗಲ್ಲ. ನಾವೇನ್ ತೊಗರಿ ಖರೀದಿ ಮಾಡ್ತೀವಿ ಅಥವಾ ಗೋಧಿ ಖರೀದಿ ಮಾಡ್ತೀವಿ, ಬೇರೆ ಈಗ ದ್ರಾಕ್ಷಿ ತಿಂತೀವಿ, ಅಂಗೂರ ತಿಂತೀವಿ, ಆಪಲ್ ತಿಂತೀವಿ, ಎಲ್ಲ ಹಣ್ಣುಗಳು ತಿಂತೀವಿ, ಎಲ್ಲದಕ್ಕೂ ಕೆಮಿಕಲ್ ಸ್ಪ್ರೇ ಮಾಡ್ತೀವಿ. ಯೂರಿಯಾ, DAP, ಸಾಕಷ್ಟು ಎಲ್ಲ ರಾಸಾಯನಿಕ ಕೀಟನಾಶಕಗಳು ಬಳಸ್ತಾರೆ. ಆ ಹಣ್ಣು ಆಹಾರದ ಮೂಲಕ ನಮ್ಮ ಶರೀರದಲ್ಲಿ ಸಾಕಷ್ಟು ವಿಷ ಸೇರ್ಲತ್ತದ. ಅದನ್ನ ಹೊರಗೆ ಹಾಕುವಂತ ಶಕ್ತಿ ಕೇವಲ ಗೋವಿನ ತುಪ್ಪಕ್ಕದ. ಅದನ್ನ ಸಾವಿರಾರು ವರ್ಷಗಳ ಹಿಂದೆ ಎಲ್ಲ ಆಯುರ್ವೇದ ಋಷಿಗಳು ಹೇಳಿ ಹೋಗಿದ್ದಾರೆ. ವಾತ ಪಿತ್ತ ವಿಷ ಉನ್ಮಾದ, ನಮ್ಮ ಮಾನಸಿಕ ಕಾಯಿಲೆಗಳು, ಮೆಂಟಲ್ ಡಿಸಾರ್ಡರ್ಸ್ ಅಂಡ್ ಡಿಸೀಸಸ್, ಸೈಕಾಲಜಿಕಲ್ ಇಲ್ನೆಸ್. ಒಂದು ಸರ್ವೆ ಪ್ರಕಾರ ಭಾರತ ದೇಶದೊಳಗ 170% ಜನ ಏನದ ಒಂದಿಲ್ಲ ಒಂದು ಮಾನಸಿಕ ಕಾಯಿಲೆ ಅಥವಾ ಖಿನ್ನತೆಯಿಂದ ನಾವು ಬಳಲ್ತಾ ಇದ್ದೀವಿ. ನಮ್ಮಲ್ಲಿ ಮನುಷ್ಯ ಓಡಾಡ್ತಾ ಇದ್ದಾನೆ ಅಂದ್ರೆ ನಾವು ಆರೋಗ್ಯವಾಗನ ಅಂತ ಹೇಳ್ತೀವಿ. ನಾವು ಮೆದುಳಿನ ಬಗ್ಗೆ, ಒಂದು ಮಾನಸಿಕ ಆರೋಗ್ಯ ಬಗ್ಗೆ ಎಂದು ಯೋಚನೆ ಮಾಡ. ಆದ್ರೆ 170% ಜನ ಇವತ್ತು ಒಂದಿಲ್ಲ ಒಂದು ಮಾನಸಿಕ ಸಮಸ್ಯೆಗಳಿಂದ ನಾವೆಲ್ಲರೂ ಬಳಲ್ತಾ ಇದ್ದೀವಿ. ಅದಕ್ಕೆ ಪರಿಹಾರ ಏನು ಅಂತೇಳಿ ಚರಕ ಋಷಿಗಳ ವಾತ ಪಿತ್ತ ವಿಷ ಉನ್ಮಾದ, ಆಲ್ ಟೈಪ್ಸ್ ಆಫ್ ಸೈಕಾಲಜಿಕಲ್ ಡಿಸಾರ್ಡರ್ಸ್, ಅದೆಲ್ಲಾನು ತುಪ್ಪ ಸೇವಿಸೋದ್ರಿಂದ ಸಾಲ್ವ್ ಆಗ್ತದೆ. ಇವತ್ತು ವಾದ ವಿವಾದಗಳು, ಉದ್ವೇಗ, ಸಿಟ್ಟು ಬರೋದು, ಕೋಪ ಮಾಡ್ಕೊಳ್ಳೋದು, ಖಿನ್ನತೆ, ಡಿಪ್ರೆಷನ್ ಹೋಗ್ತಾರೆ. ಎಷ್ಟೋ ಜನ ಸುಸೈಡ್ ಮಾಡ್ಕೋತಾರೆ. ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಒಳ್ಳೆ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು, SP, DCP, ಬಹಳ ಯಾರು ಪವರ್ಫುಲ್ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಇರ್ತಾರ ಅಂತ ಹೇಳೋ ಅಂಥವ್ರೆಲ್ಲಾನು ಕೂಡ ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂತ, ನಾವು ಗೋವಿನ ತುಪ್ಪವನ್ನ ತಿನ್ನೋದು ಬಿಟ್ಟಿವಿ. ನಮ್ಮ ಜೀವನ ಗೋ ಆಧಾರಿತ ಜೀವನವಾಗಿ ಇಲ್ಲ ಈಗ ಸದ್ಯ. ಅದಕ್ಕಾಗಿ ನಾವೆಲ್ಲರೂ ಮಾಡಬಹುದಾದಂತ ಮತ್ತೊಂದು ಸರಳವಾದ ಕೆಲಸ ಯಾವುದು ಅಂದ್ರೆ ಗೋವಿನ ತುಪ್ಪ ಸೇವಿಸೋದು. ಆದ್ರೆ ಇದು ಇಲ್ಲಿ ಒಂದು ಸಮಸ್ಯೆ ಅದ. ಸಮಸ್ಯೆ ಏನಂದ್ರೆ ಬಹಳ ಪಿರಿ ಅದ. ಒಂದು 2,000-3,000 ರೂಪಾಯಿ ಲೀಟರ್ ಸಿಗ್ತದೆ. ಡಾಕ್ಟರ್ ನಮಗೊಂದು 5,000 ರೂಪಾಯಿದು ಟೆಸ್ಟ್ ಬರ್ದ ನಾವು ಏನು ಅನ್ನಲ್ಲ, ನಮ್ಗೆ ಯೋಚನೆ ಬರಲ್ಲ. ಆದ್ರೆ ತುಪ್ಪ ತಿನ್ಬೇಕಾದಾಗ ಇದು ಕಾಸ್ಟ್ಲಿ ಅಂತ ಹೇಳಂತ, ಕಡಿಮೆ ರೇಟಿಗೆ ಸಿಗ್ತದೆ ಅಂತೇಳಿ ನಾವು ವಿಷ ತಿಂತಾ ಇದ್ದೀವಿ. ಸ್ವಲ್ಪ ತಿನ್ನೋಣ, ಆದ್ರೆ ಬಹಳ ಪರಿಶುದ್ಧವಾದಂತ ಅಮೃತ ಸಮಾನವಾದಂತ ತುಪ್ಪವನ್ನು ತಿನ್ನೋಣ. ತುಪ್ಪದ ರೇಟ್ ಯಾಕೆ ಜಾಸ್ತಿ ಅದಪ್ಪ ಅಂತಂದ್ರೆ, ಈ ವೈದಿಕ ಪದ್ಧತಿಯಿಂದ ತಯಾರು ಮಾಡ್ಬೇಕಾದಾಗ 20-30 ಲೀಟರ್ ಹಾಲು ಬೇಕು. 23 ಲೀಟರ್ ಹಾಲಿಂದು ರೇಟು, ಅದ್ರದ್ದು ಕಾಸ್ಟು ಮತ್ತು ಮಾಡೋದೆಲ್ಲ ಅದ್ರದ್ದೆಲ್ಲ ಖರ್ಚು ಸೇರಿಸಿದಾಗ 2,000-3,000 ರೂಪಾಯಿಗೆ ಲೀಟರು ದೇಸಿ ಆಕಳು ತುಪ್ಪ ಇವತ್ತು ಸಿಗ್ತದೆ, ಕೈಲಿಂದ ಮಾಡಿ.
ನಾವ್ ಮನೇಲಿ ಏನ್ ಮಾಡ್ತೀವಿ, ಹಾಲು ಕಾಯಿಸಿ ಮೊಸರು ಮಾಡಿ ಮಿಕ್ಸರ್ ಒಳಗ ಗರ್ರ ಅಂತೇಳಿ ಒಂದ್ 5 ನಿಮಿಷನಾಗ ತಿರುಗಿಸಿ, ಒಂದೇ ದಿಕ್ಕಿನೊಳಗ ಅದು ಮಿಕ್ಸರ್ ತಿರುಗೋದ್ರಲಿಂದ ವೇಗವಾಗಿ ಉಷ್ಣ ಉತ್ಪತ್ತಿಯಾಗಿ ಆ ಬೆಣ್ಣೆ ಆಗ್ಲಿ ಅಥವಾ ಮಜ್ಜಿಗೆ ಒಳಗಾಗ್ಲಿ ಯಾವುದೇ ಔಷಧಿ ಗುಣಗಳು ಉಳಿಯಲ್ಲ. ಕಟ್ಟಿಗೆ ಏನದ ಇನ್ಸುಲೇಟರ್, ಅದು ಆ ಕಟ್ಟಿಗೆಲಿಂದ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ನಾವು ಕಡ್ದಾಗ ಬೆಣ್ಣೆ ಬರ್ತದೆ. ಅದ್ರೊಳಗೆ ಯಾವುದೇ ಔಷಧಿ ಗುಣ ಏನದಲ್ಲ ಅದು ಲಾಸ್ ಆಗಲ್ಲ, ಕಳೆದು ಹೋಗಲ್ಲ. ಹೀಗಾಗಿ ಈ ಪದ್ಧತಿಯಿಂದ, ಪಾರಂಪರಿಕ ವೈದಿಕ ಪದ್ಧತಿಯಿಂದ ಮಾಡಿದಂತ ತುಪ್ಪ 2,000 3,000 ರೂಪಾಯಿ, 5,000-6,000 ರೂಪಾಯಿ ತನಕನೂ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅದನ್ನ ಸೇವಿಸ್ತೇವೆ ಅಂತಂದ್ರೆ ಎಲ್ಲಾ ಲಾಭಗಳು ನಮ್ಗಾಗ್ತಾವ. ಯಾವ್ದು ಸ್ಮೃತಿ ಬುದ್ಧಜ್ಞ ಶುಕ್ರೌಜ ಕಫ ಮೇಧೋ ವಿವರ್ಧನಂ ವಾತ ಪಿತ್ತ ವಿಶೋನ್ಮಾದ ಶೋಷಾಲಕ್ಷ್ಮಿ ಜುರಾಪಂ ಮುಂದುವರೆದು ಏನ್ ಹೇಳ್ತಾರೆ, ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಅದ. ಇವತ್ತು ಎಲ್ಲಾ ಕಡೆನೂ ನಾವು ನೋಡ್ತಾ ಇದ್ದೀವಿ, ಇನ್ಫರ್ಟಿಲಿಟಿ, ಸಂತಾನೋತ್ಪತ್ತಿ ಶಕ್ತಿನೇ ಇಲ್ಲ ಇವತ್ತು. ಹಿಂದೆಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿದಾಗ ವೀರ್ಯವಾನ್ ಭವ ಆಯುಷ್ಯಮಾನ್ ಭವ ಅಂತೇಳಿ ಆಶೀರ್ವಾದ ಮಾಡ್ತೀವಿ. ವೀರ್ಯ ಪುತ್ರನಾಗು ಅಂತಿದ್ರು. 8 ಜನ 10 ಜನ ಮಕ್ಕಳು ಹಡಿತಿದ್ರು. ನಮ್ಮ ಅವ್ವನ ಅಪ್ಪಗೂ 8 ಜನ ಮಕ್ಕಳು, ನಮ್ಮ ಅಪ್ಪನ ಅಪ್ಪಗೂ 8 ಜನ ಮಕ್ಕಳು, ಮತ್ತೆಲ್ಲ ನಾರ್ಮಲ್ ಡೆಲಿವರಿ. ಯಾಕಂದ್ರೆ ಅವ್ರದ್ದು ಜೀವನ ಗೋ ಆಧಾರಿತ ಜೀವನ ಆಗಿತ್ತು. ಅಷ್ಟು ಸಂತಾನೋತ್ಪತ್ತಿ ಶಕ್ತಿ ಅವರಿಗೆ ಹೆಂಗಿತ್ತಪ್ಪ ಅಂದ್ರೆ ಅವ್ರು ಆಕಳು ತುಪ್ಪ ತಿಂತಿದ್ರು. ಇವತ್ತು ಕಲಬುರಗಿಯೊಳಗೆ 5-6 ಇನ್ಫರ್ಟಿಲಿಟಿ ಸೆಂಟರ್ಸ್ಗಳದ, IVF ಸೆಂಟರ್ಸ್ಗಳದ. ಕೃತಕ ಗರ್ಭಧಾರಣೆ ನಡಿಲತ್ತ. ಕಲಬುರಗಿಯೊಳಗೂ ಬಂದ, ನಮ್ಮಂತ ಹಿಂದುಳಿದ ಪ್ರದೇಶ, ಬಡ ಪ್ರದೇಶ ಇಲ್ಲಿನೂ ಬಂದ. ಅಂದ್ರೆ ಮಕ್ಕಳು ಆಗ್ತಾ ಇಲ್ಲ, ಮದುವೆ ಆಗ್ತಾರೆ ಮಕ್ಕಳಾಗಲ್ಲ. 6 ವರ್ಷ 8 ವರ್ಷ 10 ವರ್ಷ ಆದ್ರೂ ಮಕ್ಕಳಾಗ್ತಾ ಇಲ್ಲ. ಕಾರಣ ಇಷ್ಟೇ, ನಾವು ಆಕಳು ತುಪ್ಪ ತಿಂತಾ ಇಲ್ಲ. ಸಹಸ್ರ ವಿಧಿ ಭಿರ್ಗೃತಂ ಅಂತ ಹೇಳಿ ಚರಕ ಋಷಿಗಳೊಳಗ ವರ್ಣನೆ ಮಾಡ್ತಾರೆ. ತುಪ್ಪ ತಿನ್ನೋದ್ರಿಂದ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗ್ತದೆ, ವೀರ್ಯಾಣು ಸಂಖ್ಯೆ ಹೆಚ್ಚಾಗ್ತದೆ. ಹೀಗಾಗಿ ದೇಸಿ ಗೋವಿನ ತುಪ್ಪ ಅದಕ್ಕೆ ಎಷ್ಟು ವರ್ಣನೆ ಮಾಡಿದ್ರು ಅದು ಕಡಿಮೆನೆ. ಹೀಗಾಗಿ ನಾವೆಲ್ಲರೂ ಮಾಡ್ಬೋದಂತ 3ನೇ ಬಹಳ ಸರಳವಾದ ಕೆಲಸ ಯಾವ್ದಪ್ಪ ಅಂದ್ರೆ ಗೋವಿನ ತುಪ್ಪ. 14 ವರ್ಷ ಮೇಲ್ಪಟ್ಟವ್ರು ನಾವೆಲ್ಲರೂ ಪ್ರತಿನಿತ್ಯ ಗೋವಿನ ತುಪ್ಪವನ್ನು ಸೇವಿಸೋದ್ರಿಂದ ಈ ಎದೆ ಮತ್ತು ಹೊಟ್ಟೆ ಭಾಗ, ಹಾರ್ಟ್, ಲೀವರು, ಕಿಡ್ನಿ, ಈ ಟೋಟಲಿ ಚೆಸ್ಟ್ ಅಂಡ್ ಸ್ಟಮಕ್, ಈ ಡೈಜೆಸ್ಟಿವ್ ಪಾರ್ಟ್, ಇದೆಲ್ಲವೂ ಸುರಕ್ಷಿತವಾಗಿರುತ್ತೆ. ಅಷ್ಟೇ ಅಲ್ಲದೆ ಮುಂದೆ 50 ವರ್ಷ ಆದ್ಮ್ಯಾಗ ಏನು ಮ್ಯಾಚುರಿಟಿ ಆಗ್ತದೆ. ಇನ್ಶೂರೆನ್ಸ್ ನಾವೆಲ್ಲ ಕಟ್ತೀವಲ್ಲ, ಮ್ಯಾಚುರಿಟಿ ಪೀರಿಯಡ್ ಅಂತ ಇರುತ್ತೆ. ಈ ಕಾಲು ವಾತದ ಸಮಸ್ಯೆಗಳು ಬರದೇ ಇರುವಂಗ ಗೋಮಾತೆ ನಮ್ಮನ್ನ ಈ ತುಪ್ಪದ ಮೂಲಕ, ಘೃತದ ಮೂಲಕ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಗಾವೋ ರಕ್ಷತಿ ರಕ್ಷಿತ ಅಂತ ಹೇಳಂತೆ.